ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸಾರಿಗೆ ನೌಕರರ ಮುಷ್ಕರದಿಂದಲೂ ಕೂಡ ಸರ್ಕಾರಕ್ಕೆ ಸಾಕಷ್ಟು ಪ್ರಯೋಜನ. ಶಕ್ತಿ ಯೋಜನೆ ಇಲ್ಲದೆ ಎಷ್ಟು ಕೋಟಿ ಲಾಭ ಆಗಿದೆ ಗೊತ್ತಾ? ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದ್ದು ಮುಷ್ಕರ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಇಂದಿನಿಂದ ಸಾರಿಗೆ ಬಸ್ಗಳು ಮತ್ತೆ ಎಂದಿನಂತೆ ರಸ್ತೆಗೆ ಇಳಿದಿದೆ. 4 ನಿಗಮಗಳ ಬಸ್ಗಳು ಈಗ ಸಂಚರಿಸ್ತಾ ಇರುವಂಥದ್ದು. ನಿನ್ನೆ ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಬಸ್ಗಳು ಸ್ಥಗಿತಗೊಂಡಿತ್ತು. ಬಿಎಂಟಿಸಿ ಹೊರತುಪಡಿಸಿ ಉಳಿದ ನಿಗಮಗಳಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಕೂಡ ಆಗಿತ್ತು. ಆದರೆ ಒಂದೇ ದಿನದ ಬಸ್ ಮುಷ್ಕರದಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಅಲ್ಲ, ಕೋಟಿ ಕೋಟಿ ಲಾಭ ಬಂದಿದೆ. ಅದು ಹೇಗೆ ಅಂತೀರಾ? ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಶಕ್ತಿ ಯೋಜನೆಯಿಂದ ಕೋಟಿ ಕೋಟಿ ಲಾಭ. ಮುಷ್ಕರದಿಂದ ಬಸ್ ನಿಂತಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ 16 ಕೋಟಿ ರೂಪಾಯಿ ಲಾಭ ಬಂದಿದೆ. ಶಕ್ತಿ ಯೋಜನೆ ಇಲ್ಲದ ಕಾರಣ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹಣ ಉಳಿತಾಯ ಆಗಿದೆ. ನಿನ್ನೆ ಮುಷ್ಕರದ ಹಿನ್ನೆಲೆಯಲ್ಲಿ 60%ಕ್ಕೂ ಹೆಚ್ಚು ಸಾರಿಗೆ ಬಸ್ಗಳ ಓಡಾಟ ನಿಂತಿತ್ತು. ಇದರ ಪರಿಣಾಮವಾಗಿ ಖಾಸಗಿ ಬಸ್ಗಳಲ್ಲಿ ಮಹಿಳೆಯರು ಓಡಾಡಿದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರ ಪಾವತಿ ಮಾಡ್ತಾ ಇದ್ದಂಥ ಮಹಿಳಾ ಪ್ರಯಾಣಿಕರ ಓಡಾಟದ ಹಣ ಉಳಿತಾಯ ಕಂಡಿದೆ. ಇನ್ನು ಮಹಿಳಾ ಪ್ರಯಾಣಿಕರ ಓಡಾಟದ ಖರ್ಚು 23 ಕೋಟಿ. 4 ನಿಗಮಗಳಿಂದ ಸರಾಸರಿ 1.20 ಕೋಟಿ ಜನ ಪ್ರಯಾಣವನ್ನ ಮಾಡ್ತಿದ್ದಾರೆ. ಇದರೊಂದಿಗೆ 73 ಲಕ್ಷ ಮಹಿಳಾ ಪ್ರಯಾಣಿಕರ ಇರುವಂಥದ್ದು. ನಿತ್ಯ ಮಹಿಳಾ ಪ್ರಯಾಣಿಕರ ಓಡಾಟದ ಖರ್ಚು 23 ಕೋಟಿ ಆಗಿದ್ದು ಅದರ ಹಣವನ್ನ ಸರ್ಕಾರ ಭರಿಸ್ತಾ ಇತ್ತು. ಆದರೆ ನಿನ್ನೆ ಮುಷ್ಕರದ ಪರಿಣಾಮ ಬಿಎಂಟಿಸಿ ಹೊರತುಪಡಿಸಿ 3 ನಿಗಮಗಳಲ್ಲಿ 60%ನಷ್ಟು ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಪರಿಣಾಮವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರ ಭರಿಸ್ತಾ ಇದ್ದಂಥ ಹಣ ಕೂಡ ಉಳಿತಾಯವನ್ನು ಕಂಡಿದೆ. ಸಾರಿಗೆ ಮುಷ್ಕರದ ಎಫೆಕ್ಟ್. ನಿನ್ನೆ ಮುಷ್ಕರದಿಂದಾಗಿ 4 ನಿಗಮಗಳಿಗೆ ಆದಂಥ ನಷ್ಟ ಎಷ್ಟು ಅಂತ ನೋಡೋದಾದ್ರೆ, ಒಂದು ಕಡೆ ಉಳಿತಾಯ, ಮತ್ತೊಂದು ಕಡೆಯಲ್ಲಿ ನಷ್ಟ. ಶಕ್ತಿ ಯೋಜನೆ ಜಾರಿಯಾಗದ ಕಾರಣ 16 ಕೋಟಿ ರೂಪಾಯಿ ಉಳಿತಾಯ. ಇನ್ನು 60% ಬಸ್ಗಳ ಮುಷ್ಕರದ ಕಾರಣ 15 ಕೋಟಿ ರೂಪಾಯಿ ನಷ್ಟ. 3 ನಿಗಮಗಳಿಂದ ಬರೋಬ್ಬರಿ 15 ಕೋಟಿ ರೂಪಾಯಿ ನಷ್ಟ ಆಗಿದೆ. ಬಿಎಂಟಿಸಿ ಕಾರ್ಯಾಚರಣೆಯಿಂದ ಯಾವುದೇ ರೀತಿಯಾದ ನಷ್ಟ ಕಂಡು ಬಂದಿಲ್ಲ. ಇನ್ನು ಮುಷ್ಕರದಿಂದ ಸಾರಿಗೆ ನಿಗಮಗಳಿಗೆ ಎಷ್ಟು ನಷ್ಟ ಆಗಿದೆ ಅಂತ ನೋಡೋದಾದ್ರೆ, ಕೆಎಸ್ಆರ್ಟಿಸಿ 6,32,88,000 ರೂಪಾಯಿ. ಬಿಎಂಟಿಸಿ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದ ನಷ್ಟ ಕಂಡಿಲ್ಲ. ಇನ್ನು NWKRTC 2,20,98,075 ರೂಪಾಯಿ. KKRTC 6,91,90,542 ರೂಪಾಯಿ. ಮುಷ್ಕರದ ದಿನ ಎಷ್ಟು ಬಸ್ಗಳ ಓಡಾಟವನ್ನ ಮಾಡಿದ್ವು ಅಂತ ನೋಡುವಂಥದ್ದಾದ್ರೆ, ಕೆಎಸ್ಆರ್ಟಿಸಿಯಲ್ಲಿ 68.9% ಬಸ್ಗಳ ಓಡಾಟ, ಬಿಎಂಟಿಸಿಯಲ್ಲಿ 100% ಬಸ್ಗಳ ಓಡಾಟ, NWKRTCಯಲ್ಲಿ 83.3% ಬಸ್ಗಳ ಓಡಾಟ ನಡೆದಿದೆ. KKRTCಯಲ್ಲಿ 61.6% ಬಸ್ಗಳ ಓಡಾಟ ನಡೆದಿದೆ. ಇನ್ನು 4 ನಿಗಮಗಳ ದಿನದ ಆದಾಯವನ್ನು ನೋಡೋದಾದ್ರೆ, ಕೆಎಸ್ಆರ್ಟಿಸಿ ದಿನದ ಆದಾಯ 14.65 ಕೋಟಿ, ಬಿಎಂಟಿಸಿ ದಿನದ ಆದಾಯ 3 ಕೋಟಿ ರೂಪಾಯಿ, NWKRTC ದಿನದ ಆದಾಯ 8.70 ಕೋಟಿ, ಹಾಗೆ KKRTC ದಿನದ ಆದಾಯ 11.95 ಕೋಟಿ ರೂಪಾಯಿ. ಮುಷ್ಕರದ ದಿನದ ಆದಾಯದ ಅಂದಾಜು ನೋಡೋದಾದ್ರೆ, ಕೆಎಸ್ಆರ್ಟಿಸಿ 8,32,12,000, ಬಿಎಂಟಿಸಿಯಲ್ಲಿ 3 ಕೋಟಿ ರೂಪಾಯಿ, NWKRTCನಲ್ಲಿ 6,49,01,925 ಕೋಟಿ ರೂಪಾಯಿ. ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.